ಕೇಳಿಸ್ಕೊ, ನನಗೋಸ್ಕರ ಒಂದು ಸ್ವಲ್ಪ ಸಕ್ಕರೆ ನೀರು ತಗೊಂಡು ಬಾ. ಯಾಕೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿ ಎದೆ ಉರಿತಾ ಇದೆಯಾ? ಹಾಗೇನಿಲ್ಲ, ಮೆಹಂದಿಗೆ ಹಾಕಬೇಕಾಗಿತ್ತು. ನಾನು ಬಂದಿರೋದು ಮನೆ ಕೆಲಸ ಮಾಡೋದಕ್ಕೆ, ಪರ್ಸ್ನಲ್ ಕೆಲಸ ಮಾಡೋದಕ್ಕಲ್ಲ. ಎಷ್ಟು ದಿಮಾಕಿದೆ ಅಲ್ವಾ ನಿನಗೆ? ಏನೋ ಖುಷಿಯಿಂದ ಕರೆದು ಮಾತಾಡ್ಸೋಣ ಅಂದರೆ ನನಗೆ ಅಹಂಕಾರ ತೋರಿಸ್ತೀಯ. ಇರು, ಪೊಲೀಸಪ್ಪ ಅಥವಾ ಅಮ್ಮನ ಕಡಿತೀನಿ. ಪೊಲೀಸಪ್ಪ, ಅದೆಲ್ಲ ಏನು ಬೇಡ. ನೀರು ತಾನೆ ತರ್ತೀನಿ ಬಿಡು. ಬರೀ ನೀರಲ್ಲ, ಅದಕ್ಕೆ ಸಕ್ಕರೆ ಕಲ್ಸ್ಕೊಂಡು ತಗೊಂಡ್ ಬಾ. ಹಸ್ಬೆಂಡು ಯಾಕ್ರಿ ಎದ್ರಕೊಂಬಿಟ್ರ? ಇನ್ನೇನು ಮತ್ತೆ, ಹಿಂದಿಂದ ಬಂದು ಎದುರಿಸಿದ್ರೆ ಯಾರಿಗೆ ಹೆದರಿಕೆ ಆಗಲ್ಲ? ಎದುರಿಸೋದು ಹಿಂದಿಂದಾನೆ. ಅದು ಸರಿ, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ? ಮೆಹಂದಿ ಒಣಗಿಸ್ಕೊತಿದ್ದೀನಿ. ಈ ಚಳಿಲಿ ಆಗ್ಲೇ ಚಳಿ ಆಗ್ತಿತ್ತು, ಈಗ ನೀವು ಬಂದ್ರಲ್ವಾ ಬೆಚ್ಚಗೆ ಆಗ್ತಿದೆ. ಬೆಚ್ಚಗಾಗಕ್ಕೆ ನಾನೇ ನಿಮ್ಮನ್ನು ತಪ್ಕೊತಿದ್ದೀನ. ತಪ್ಕೊಂಡ್ರೆ ಮೈ ಬಿಸಿ ಆಗುತ್ತೆ, ಹತ್ರ ನಿಂತ್ಕೊಂಡ್ರೆ ಮೈ ಬೆಚ್ಚಗಾಗತ್ತೆ. ಏನು ಮಾಡ್ತೀರಾ? ಬಿಟ್ರೆಲ್ಲ ಮಾಡಿಸ್ತೀರ. ಅಲ್ಲ ರೀ, ಅಷ್ಟು ಕಷ್ಟಪಟ್ಟು ಮೆಹಂದಿ ಹಾಕಿದ್ದೀನಿ, ಒಂದು ಥ್ಯಾಂಕ್ಸ್ ಸರ್ ಹೇಳಿದ್ರ ನೀವು? ಥ್ಯಾಂಕ್ಸ್ ಹಸ್ಬೆಂಡು. ಅಯ್ಯೋ, ಏನೋ ಮಾತಾಡ್ತಿದ್ರಿ ಅನ್ಸುತ್ತೆ, ನಾನು ಮಧ್ಯೆ ಬಂದ್ಬಿಟ್ಟೆ. ಹಂಗೇನಿಲ್ಲ ಅತ್ತೆ, ಬನ್ನಿ. ದೀಪು, ನೀನು ಕೈ ಬೇರೆ ಮೆಹಂದಿ ಹಾಕ್ಕೊಂಡಿದ್ದಲ್ಲ, ಅದಕ್ಕೆ ನಾನೇ ಅನ್ನ ಕಲಿಸ್ಕೊಂಡು ಬಂದಿದ್ದೀನಿ, ಊಟ ಮಾಡು. ನಂಗೆ ಹಸುವಿಲ್ಲ ಅಮ್ಮ, ನಂಗೆ ಬೇಡ. ಅಮ್ಮ, ಟೈಮ್ ಇಷ್ಟೊತ್ತಾಗಿದೆ ಕಣೆ, ಹಸ್ಕೊಂಡಿರ್ತೀಯಾ? ತಗೋ ಸ್ವಲ್ಪ ತಿನ್ನ. ಬೇಡ ಅಮ್ಮ, ನಾನು ಆಮೇಲೆ ಮಾಡ್ತೀನಿ. ಅತ್ತೆ, ಇವ್ರು ಹಿಂಗೆ ಹೇಳಿದ್ರೆ ಕೇಳಲ್ಲ, ಕೊಡಿಲಿ ನಾನು ತಿನ್ನ. ಬೇಡ ಕೊಡಿ ಅತ್ತೆ. ಇಲ್ಲಿ ಹಸ್ಬೆಂಡು, ತಿನ್ಸಿ ತುಂಬಾ ಹೊಟ್ಟೆ ಹಸಿತಿದೆ, ಬೇಗ ತಿನ್ಸಿ. ರೀ, ಈಗ ತಾನೇ ಅತ್ತೆ ಕೇಳ್ದಾಗ ಹಸುವಿಲ್ಲ ಅಂದ್ರಲ್ರಿ? ಹಸ್ಬೆಂಡು, ಆಗ ಹಸು ಇರಲಿಲ್ಲ, ಈಗ ತುಂಬಾ ಹಸು ಆಗ್ತಿದೆ, ಬೇಗ ತಿನ್ಸಿ ಹಸ್ಬೆಂಡು. ಸರಿ, ತಿನ್ಸಿ ಅಳಿ ಅಂದ್ರೆ. ಅಲ್ಲಿ ಬಂದು ಕೂತ್ಕೊಳ್ರಿ ಮೊದಲು. ಸರಿ ಬನ್ನಿ. ನಳಿನಿ, ಗೀತಾ, ಬನ್ರಮ್ಮ, ತಗೊಳ್ಳಿ, ಊಟ ಮಾಡ್ಕೊಳ್ಳಿ. ಅಯ್ಯೋ ಅದಕ್ಕೆ ಹಾಂ, ಇಷ್ಟು ಬೇಗ ಊಟ ಕೊಟ್ಬಿಟ್ರಾ? ಯಾಕೆ, ಏನಾಯ್ತು? ಇನ್ನು ದೇವ್ರ ಮನೆ ಶುದ್ಧ ಮಾಡಬೇಕು, ದೇವ್ರ ಸಾಮಾನೆಲ್ಲ ತೊಳಿಬೇಕು. ಅದೆಲ್ಲ ಊಟ ಮಾಡಿದ್ಮೇಲೆ ಮಾಡ್ಬೋದು. ನೀವು ತಿನ್ರಮ್ಮ. ಬಾರಿ ನೀನು ಊಟಕ್ಕೆ. ಅವ್ಳು ತಿಂತಾ ಇಲ್ಲ, ಏನ್ ಯೋಚನೆ ಮಾಡ್ತಿದ್ಯಾ? ಬೇಗ ತಿನ್ನು, ಇನ್ನು ಎಷ್ಟೊಂದು ಕೆಲಸ ಇದೆ. ನಾನು ಇಲ್ಲಿ ಊಟ ಮಾಡಲ್ಲ. ಇನ್ನೆಲ್ಲಿ ಊಟ ಮಾಡ್ತೀಯಾ? ಹೊರಗಡೆ ಮಾಡ್ತೀನಿ. ಹೊರಗಡೆ ಹೋಗಿ ತಿಂದ್ರು ಅನ್ನ ಹೊಟ್ಟೆಲೆ ಹೋಗೋದು, ಇಲ್ಲಿ ತಿಂದ್ರು ಅನ್ನ ಹೊಟ್ಟೆಲೆ ಹೋಗೋದು. ತಿನ್ನು ಇಲ್ಲೇ. ನನಗೆ ಕೆಮ್ಮು ನೆಗಡಿ ಇದೆ. ಇವಳನ್ನ ಗಮನಿಸ್ತಿದ್ರೆ ನನಗೇನೋ ಅನುಮಾನ ಬರ್ತಿದೆ. ಮನೆಗೆ ಬಂದಾಗ್ಲಿಂದ ಇವಳು ಮಾಡ್ತಿರೋ ಕೆಲಸಕ್ಕೂ ನಡ್ಕೊಳ್ತಿರೋ ರೀತಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಯಾವ ಕಾರಣಕ್ಕೂ ಅವಳ ಮೇಲೆ ಒಂದು ಕಣ್ಣಿಟ್ಟಿರ್ತೀನಿ. ಇವಳ ಕಥೆ ಏನು ಅಂತ ಕಂಡು ಹಿಡಿತೀನಿ. ಲೈ, ಯಾಕೆ ದೀಪನ್ ಬೀಳಿಸ್ದೆ? ಯಾರು ದೀಪ? ಓಹೋ, ದೀಪ ಯಾರು ಅಂತ ಗೊತ್ತಿಲ್ವೇನೆ ನಿನ್ಗೆ? ಯಾರದು? ನನಗೆ ಗೊತ್ತಿಲ್ಲ. ಯಾಕೆ ಇಷ್ಟೊಂದು ನಾಟಕ ಮಾಡ್ತಿದ್ಯಾ? ನೀನ್ ಯಾರು ಅಂತ ನನಗೆ ಗೊತ್ತು ಕಣೆ. ತೆಗಿ ಅದನ್ನ. ನನಗೆ ಕೆಮ್ಮಿದೆ. ಕೆಮ್ಮ ಎಲ್ಲ ನಾಟಕ ಕೆಮ್ಮ. ತೆಗೆ. ಏನು ನೋಡ್ತಿದ್ದೀರಾ? ನಿಮ್ಮನ್ನೇ ನೋಡ್ತಿದ್ದೀನಿ ಹಸ್ಬೆಂಡು. ಓವರ್ ಆಯ್ತು ಇದು. ಯಾಕೆ ನೀವು ನನ್ನನ್ನು ನೋಡೋದು ನಂಗೆ ಅರ್ಥ ಆಗಲ್ಲ.
ಅದಕ್ಕೆ ನಾನಿವ ನೋಡ್ತಿದ್ದೀನಿ. ಅಚ್ಚು ಏನೋ ಚೀಟಿ ತಿದ್ದು ನಿಮ್ಮ ಕೈಲಿ ಏನೇನೋ ಮಾಡಿಸಿದ್ಲು, ಎಲ್ರ ಮುಂದೆ ಮುಜುಗರ ಆಗೋ ಥರ ಮಾಡಿದ್ಲು. ಈಗಲೂ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಅಯ್ಯೋ ಕೋಪ ಮಾಡ್ಕೊಬಿಡಿ ಹಸ್ಬೆಂಡು. ಏನು ಗೊತ್ತಾ, ನಾನೀಗ ಮಲ್ಗಂಗಿಲ್ಲ, ಅದಕ್ಕೆ ನಿಮ್ಮನ್ನು ನೋಡ್ತಾ ಇದ್ದೀನಿ. ಯಾಕೆ ಮಲ್ಗಂಗಿಲ್ಲ? ಓ, ನಾನು ಇಲ್ಲೇ ಇದ್ದೀನಿ ಅಂತಾನ? ಆಯ್ತು ಬಿಡಿ, ಲೈಟ್ ಆಫ್ ಮಾಡಿ ಹೊರಡ್ತೀನಿ. ಬೇಡ ಹಸ್ಬೆಂಡು, ನಾನು ಬೇಗ ಮಲಗಿದ್ರೆ ಮೆಹಂದಿ ಹಾಳಾಗೋಗತ್ತೆ. ನೀವು ಬೇರೆ ಮೊದಲನೇ ಸಲ ಪ್ರೀತಿಯಿಂದ ಮೆಹಂದಿ ಹಾಕಿದ್ದೀರಾ, ಅದು ಹಾಳಾಗದೆ ಕೆಂಪಾಗಿ ಬರಬೇಕು ಅಂದರೆ ಇನ್ನೂ ಸ್ವಲ್ಪ ಹೊತ್ತು ನಾನು ಹೀಗೆ ಇರಬೇಕು. ಓ ಹಂಗ. ಹೆಂಡತಿ ಕೈ ಮೇಲಿರೋ ಮೆಹಂದಿ ಜಾಸ್ತಿ ಕೆಂಪಾದರೆ ಅವಳಿಗೆ ಅವಳ ಗಂಡಿನ ಮೇಲೆ ತುಂಬ ಪ್ರೀತಿ ಅಂತ ಅರ್ಥ. ಓಹೋ, ಈ ಮಾತು ತಮ್ದ? ಇಲ್ಲ ಇಲ್ಲ, ಎಲ್ಲರೂ ಹಂಗೆ ಅಂತಾರಪ್ಪ. ಆದ್ರೆ ನಾನು ಈ ಮಾತು ಒಪ್ಪಲ್ಲ ಬಿಡಿ. ಯಾಕೆ? ನಿಮಗೆ ಯಾವಾಗಲೂ ನನ್ನ ಮೇಲೆ ಅತಿಯಾದ ಪ್ರೀತಿನೇ ಇರೋದಲ್ವಾ? ಹಸ್ಬೆಂಡು, ಇಷ್ಟಾದರೂ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಲ್ವಾ? ಥ್ಯಾಂಕ್ಸ್ ಹಸ್ಬೆಂಡು. ಇದೇ ಖುಷಿಗೆ ರೀ, ಅಮಾಯಕ ಹುಡುಗ ಯಾವುದೋ ಊರಲ್ಲಿ ಒಬ್ಬನೇ ಸಿಕ್ಕಿದೇನೆ ಅಂತ ಅಡ್ವಾಂಟೇಜ್ ಎಲ್ಲ ತೊಗೊಳಂಗಿಲ್ಲ. ಒಂದೋಗಿ ಇನ್ನೊಂದಾದರೆ ಕಷ್ಟ ಆಮೇಲೆ.